ಏನು ಮಾಡ್ತಾ ಇದ್ದೀರಿ ಈಗ ನೀವು? ಇದು ಸೆಲ್ಫ್ ಸ್ಟಾರ್ಟ್ ಬುಷ್ ರಿಮೂವ್ ಮಾಡೋದು. ಯಾವುದಿದು? ಯಾವ ಗಾಡಿ ಇದು? ಇದು ಆಕ್ಟಿವಾ ಆಕ್ಸೆಸ್ ಗಾಡಿ. ಇದು ಸೆಲ್ಫ್ ಸ್ಟಾರ್ಟ್ ಬುಷ್ನ ರಿಮೂವ್ ಮಾಡ್ತಾ ಇದ್ದಾರೆ ನೋಡ್ರಿ ಈಗ. ಸೊ ಅದು ಅದರಲ್ಲೇ ಕುತ್ಕೊಂಡಿದೆ, ಬರ್ತಾ ಇಲ್ಲ. ಅದನ್ನು ಒಂದು ಥ್ರೆಡ್ ಹಾಕೋ ಏನಂತಾರ ಅದಕ್ಕೆ, ಡೈಗೆ ಟ್ಯಾಪು ಥ್ರೆಡ್ ಹಾಕೋ ಟ್ಯಾಪ್ ತೊಗೊಂಡು ಅದಕ್ಕೆ ಹಾಕಿ ಅದನ್ನು ಈಗ ಈಸಿಯಾಗಿ ರಿಮೂವ್ ಮಾಡ್ತಾರೆ ನೋಡ್ರಿ ಈಗ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತು ತೋರ್ಸಕ್ಕೆ ಹೊರಟಿರೋದು ಶಿವಮೊಗ್ಗದಲ್ಲಿರುವಂಥ ಒಂದು ಗ್ಯಾರೇಜ್ನ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ನನ್ನ ಗಾಡಿದು ಹಿಂದಿಂದು ಮೊನೋಸಾಕ್ ಸಸ್ಪೆನ್ಷನ್ ಏನಿರುತ್ತಲ್ಲ, ಸೊ ಆ ಸಸ್ಪೆನ್ಷನ್ನ ನಾನು ಮುಂಚೆ ಸ್ವಲ್ಪ ಒಂದು ಇಂಚಷ್ಟು ನಾನು ಎಕ್ಸ್ಟೆನ್ಷನ್ ಮಾಡಿ ಅದನ್ನು ಒಂಚೂರು ಹೈಟ್ ಮಾಡ್ಕೊಂಡಿದ್ದೆ ಈ ಗಾಡಿನ. ಮೊನ್ನೆ ನೀವು ನೋಡಿರ್ಬೋದು, ಇದರಲ್ಲಿ ತೀರ್ಥಹಳ್ಳಿಗೆ ಹೋದಾಗ ಅಲ್ಲೊಂದು ಯಾವುದೋ ಒಂದು ಕಲ್ಲಿನ ಕೋರೆ ತೋರ್ಸಕ್ಕಂತ ಹೋದಾಗ ಅಲ್ಲಿ ಒಂದು ಏನು ಆಫ್ ರೋಡಿಂಗ್ ಥರ ಇತ್ತಲ್ಲ, ಅಲ್ಲಿ ನಾನು ರೈಡ್ ಮಾಡಬೇಕಾದ್ರೆ ಕಾಲು ನೆಲಕ್ಕೆ ಟಚ್ ಆಗಲೇ ಇಲ್ಲ. ಸೊ ಸ್ವಲ್ಪ ಯಾಕೋ ನನಗೆ ಕಷ್ಟ ಅನ್ನಿಸ್ತು ಅದು. ಅದಕ್ಕೋಸ್ಕರ ಮುಂಚೆ ಯಾವ ಥರ ಇತ್ತು ಅದೇ ಥರ ಚೇಂಜ್ ಮಾಡೋಣ, ಆವಾಗೇನಾದರೂ ಸ್ವಲ್ಪ ಕಂಫರ್ಟೇಬಲ್ ಆಗಿ ಫೀಲ್ ಆಗುತ್ತಾ ಅಂತ ನೋಡೋಣ. ಈಗ ಅದಕ್ಕೆ ನಾನು ನಿನ್ನೆ ಸಿಟಿ ಕಡೆ ಹೋದಾಗ ಅಲ್ಲಿ ಒಬ್ರದ್ದು ಗ್ಯಾರೇಜ್ ಹತ್ರ ಹೋಗಿ ಕೇಳಿದ್ದೆ ನಾನು, ಗಾರ್ಡನ್ ಏರಿಯಾ ಹತ್ರ. ಸೊ ಆ ಗ್ಯಾರೇಜಲ್ಲಿ ಅವ್ರು ನನಗೆ ಹೇಳಿದರು, ಅಣ್ಣ ಈಗ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ, ಅಂದರೆ ಲೇಟ್ ಆಗಿಬಿಟ್ಟಿದೆ, ಲೇಟ್ ನೈಟು, ಸೊ ನೀವು ಬೆಳಗ್ಗೆ ಬಂದರೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಆಯಿತು ಅಣ್ಣ ಬರ್ತೀನಿ ಅಂತ ಹೇಳಿದ್ದೆ. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಅವ್ರು ಏನೇನು ಮಾಡ್ತಾರೆ, ಅಥವಾ ನನ್ನ ಪ್ಲ್ಯಾನ್ ಪ್ರಕಾರ ಮಾಡಿಕೊಡ್ತಾರಾ, ಅಥವಾ ಅವ್ರದ್ದೇ ಆದಂಥ ಪ್ಲ್ಯಾನ್ ಪ್ರಕಾರ ಮಾಡ್ತಾರಾ ಅಂತ ನೋಡೋಣ. ಶಿವಮೊಗ್ಗದಲ್ಲಿ ಗಾರ್ಡನ್ ಏರಿಯಾ ಅಂತ ಇದೆ. ಆ ಗಾರ್ಡನ್ ಏರಿಯಾದಲ್ಲಿ ನಿಮಗೆ ಗಾಡಿಗಳಿಗೆ ಏನು ಪಾರ್ಟ್ಸ್ ಬೇಕಾದರೂ ಕೂಡ, ಏನಾದರೂ ಸ್ಪೇರ್ ಬೇಕಾದರೂ ಕೂಡ, ಏನಾದರೂ ಮೋಡಿಫಿಕೇಷನ್ ಮಾಡೋವಂಥ ಸಾಮಾನು ಬೇಕಾದರೂ ಕೂಡ, ಟೈರ್ಗಳಾಗಲಿ ಏನಾಗಲಿ, ನಿಮಗೆ ಎಲ್ಲ ಥರನೂ ಗಾಡಿಗೆ ಏನಾದರೂ ಬೇಕಾದರೆ, ಸೊ ಅಲ್ಲಿ ನಿಮಗೆ ಗಾರ್ಡನ್ ಏರಿಯಾ ಅಂತ ಇದೆ ಶಿವಮೊಗ್ಗದಲ್ಲಿ. ಸೊ ಅಲ್ಲಿಗೆ ಹೋದರೆ ನೀವು ಎಲ್ಲ ಕೆಲಸ ಆಗ್ತವೆ ನಿಮ್ಮ ಗಾಡಿಗಳದ್ದು. ಇವನ್ ಒಂದು ಕಾರ್ ಆಗಿರ್ಬೋದು ಅಥವಾ ಒಂದು ಬೈಕ್ ಆಗಿರ್ಬೋದು. ನಿಮಗೂ ಅದನ್ನು ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ನಾನು MRS ಇಂದ ಈಗ ತೀರ್ಥಹಳ್ಳಿ ರೋಡಿಗೆ ಟಚ್ ಆಗಿ ಅಲ್ಲಿಂದ ರೈಟ್ ತೊಗೊಂಡು ಈಗ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಈಗ ಇದು ಬಸ್ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್, ಲೆಫ್ಟ್ ಸೈಡಿಗೆ ಇರೋದು. ಈಗ ರೈಟ್ ಸೈಡಲ್ಲಿ ಈ ಸರ್ಕಲ್ ಏನು ಕಾಣಿಸ್ತಾ ಇದೆ, ಈ ಸರ್ಕಲಲ್ಲಿ ರೈಟಿಗೆ ಟರ್ನ್ ತೊಗೋಬೇಕೀಗ. ತೊಗೊಂಡು ಹಾಗೆ ಸ್ಟ್ರೈಟ್ ಹೋದರೆ ಇದು ಬಸ್ ಸ್ಟ್ಯಾಂಡ್ ಎದುರುಗಡೆ ಇರತಕ್ಕಂಥ ರೋಡು. ಈ ರೋಡು ಸ್ಟ್ರೈಟ್ ಎಲ್ಲಿಗೆ ಅಂದರೆ ಗಾಂಧಿನಗರ ಕಡೆ ಹೋಗುತ್ತೆ ಇದು ರೋಡು. ಗಾಂಧಿ ಸರ್ಕಲ್ಲು, ಗಾಂಧಿ ಬಜಾರ್ ಅಂತ ಏನು ಕರೀತಾರೆ, ಆ ಕಡೆಗೆ ಹೋಗುತ್ತಿದ್ದು ರೋಡು. ಸೊ ಇಲ್ಲಿ ನೀವು ನೋಡ್ಬೋದು, ಆ ಕಡೆಗೆ ಬರೋ ಲೈನ್ ಬೇರೆ, ಈ ಕಡೆ ಲೈನ್ ಬೇರೆ ಇದೆ. ಇಲ್ಲಿ ನಿಮಗೆ ಈ ರೋಡಲ್ಲಿ ರೈಟ್ ಸೈಡ್ಗೆ ಒಂದು ರಾಯಲ್ ಆರ್ಕಿಡ್ ಅಂತ ಒಂದು ಹೋಟೆಲ್ ಸಿಗುತ್ತೆ. ನೀವು ನೋಡ್ಬೋದು, ಇಲ್ಲೇ ಇದೆ ಅದು ರೈಟ್ ಸೈಡಿಗೆ ಹೋಟ್ಲು. ಸೊ ಆ ಹೋಟ್ಲು ಎದುರುಗಡೆನೆ ಅಲ್ಲಿ ಗಾರ್ಡನ್ ಏರಿಯಾ ಅಂತ ಇರೋದು ನಿಮಗೆ. ಸೊ ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ರೈಟ್ ಸೈಡಲ್ಲಿ ನಿಮಗೇನಿದು ಹೋಟ್ಲ್ ಕಾಣಿಸ್ತಾ ಇದೆ, ಇದೇ ರಾಯಲ್ ಆರ್ಕಿಡ್ ಅಂತ ಹೋಟ್ಲ್ ಇದು. ಹಾಗೆ ಸೀದಾ ಹೋದರೆ ಇಲ್ಲಿ ಲೆಫ್ಟ್ ಟರ್ನ್ ತೊಗೋಬೇಕು, ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೋಬೇಕು. ಇಲ್ಲಿ ಈ ಹೆಲ್ಮೆಟ್ಟಿದ್ದು ಅದರದ್ದು ಅಂತ ಅಂಗಡಿಗಳಿದ್ದಾವೆ ಒಂದು 2-3 ಇಲ್ಲಿ, ಅಲ್ಲೇ ಲೆಫ್ಟಿಗೆ ಟರ್ನ್ ತೊಗೋಬೇಕು. ಸೊ ಆ ಕಾರ್ನರಲ್ಲಿ ಇದ್ದಾವೆ ಅಂಗಡಿಗಳು, ಇದೆ ಟರ್ನ್ ನೋಡಿ. ಇಲ್ಲಿ ಬಂದ ತಕ್ಷಣ ನಿಮಗೇನು ಇದು ಸ್ಟಾರ್ಟ್ ಆಗುತ್ತಲ್ಲ, ಇದು ಫುಲ್ ಕಂಪ್ಲೀಟ್ ಗಾರ್ಡನ್ ಏರಿಯಾ ರೋಡೇ ಇದು. ಇಲ್ಲೆಲ್ಲ ನಿಮಗೆ ಎಲ್ಲ ಥರದ ಅಂಗಡಿಗಳು ಸಿಗ್ತವೆ. ಈಗ ನಾವು ಹೋಗ್ತಿರೋ ಅಂಗಡಿ ಗ್ಯಾರೇಜು ಇಲ್ಲಿದೆ, ಬನ್ನಿ. ಸೊ ಈ ಥರ ಪೆಡಾಕ್ ಸ್ಟ್ಯಾಂಡ್ ಹಾಕಿ ನಮ್ಮ ಗಾಡಿನ ನಿಲ್ಲಿಸಿದ್ದಾರೆ. ಇಲ್ಲಿ ಟೈರ್ ಏನು ಕಾಣಿಸ್ತಾ ಇದೆ, ಇದು ಸಪೋರ್ಟಿಗೆ ಇಟ್ಟಿರೋದು, ಯಾಕೆ ಸಸ್ಪೆನ್ಷನ್ ಕಂಪ್ಲೀಟಾಗಿ ತೆಗೆದಿದ್ದಾರಲ್ಲ ಹೊರಗಡೆಗೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟಾಗಿ ನನಗೆ ತೆಗಿಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾನು ಕೂಡ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ.
ಇದು ನೋಡಿ ಫ್ರೆಂಡ್ಸ್, ಅದು ಆ್ಯಕ್ಚುಲಿ ಸಸ್ಪೆನ್ಷನ್ನು. ಇದನ್ನು ಓಪನ್ ಮಾಡಿದ್ದಾರೆ ಈಗ ಅಣ್ಣ. ಇಲ್ಲಿ ಈ ಪಾರ್ಟ್ ಏನಿದೆ ಅಲ್ಲ, ಇಲ್ಲಿಂದ ಇಲ್ಲಿ ತನಕ ನಾವು ಇದನ್ನು ಹೈಟ್ ಮಾಡಿದ್ವಿ ಮುಂಚೆ. ಈಗ ಇದನ್ನು ಏನು ರಿಮೂವ್ ಮಾಡ್ತೀರಣ್ಣ ಅಥವಾ ಏನು ಕಟ್ ಮಾಡಿ ಕಟ್ ಮಾಡಿ ಮೈನಸ್ ಮಾಡಿಬಿಡ್ತೀವಿ. ಓಕೆ ಓಕೆ, ಇದನ್ನು ಕಟ್ ಮಾಡಿ ಮತ್ತು ತಿರ್ಗಾ ಮುಂಚೆ ಯಾವ ಥರ ಇತ್ತು ಅದೇ ಥರ ಮಾಡ್ತೀನಿ ಅಂತ ಈಗ ಅಣ್ಣ ಮಾಡ್ತಾಯಿದ್ದಾರೆ. ಆ ಥರ ಮಾಡ್ತಾರೆ ನೋಡಿ ನೀವೇ. ನಿಮ್ಮ ಹೆಸರು ಅಣ್ಣ? ತೌಸಿಫ್ ಅಂತ. ಇಲ್ಲೊಬ್ರು ಇದ್ದಾರೆ ನಮ್ಮ ಬ್ರದರು. ಅಣ್ಣ ನಿಮ್ಮ ಹೆಸರು? ಅರ್ಫಾತ್ ಅಂತ. ಇವ್ರದ್ದು ಅಂಗಡಿ ಇಲ್ಲೇ ಪಕ್ಕಕ್ಕಿರೋದು, ಇವ್ರದ್ದು ಈ ಕಡೆ ಇರೋದು. ಇವರಿಬ್ಬರು ಬಾಯ್ ಬ್ರದರ್ಸು. ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ. ಈ ಲೇಟ್ ಮಷೀನಲ್ಲಿ ಹಾಕಿ ಫಸ್ಟು ಅದನ್ನು ಸ್ಪ್ರಿಂಗ್ನ ಹೊರಗಡೆ ತೆಗಿತಾರೆ. ಈ ಥರ ಲೇತಲ್ಲಿ ಪ್ರೆಸ್ ಮಾಡಿ, ಇವ್ರದ್ದು ಆ ಅಂಗಡಿಯಲ್ಲಿ ಅದನ್ನು ಲೇತ್ ಮಷೀನಲ್ಲಿ ಪ್ರೆಸ್ ಮಾಡಿ ಸ್ಪ್ರಿಂಗ್ನ ಲೂಸ್ ಮಾಡಿ ಕೆಳಗಡೆ ಬೋಲ್ಟ್ನ ಲೂಸ್ ಮಾಡಿಕೊಂಡ್ರು. ಹಾಗೆ ಈಗ ಅದನ್ನು ಇಲ್ಲಿ ಬಿಚ್ತಾ ಇದ್ದಾರೆ. ಬಿಚ್ಚಿ ಆಮೇಲೆ ಅದನ್ನು ಕಟ್ ಮಾಡಿ ತಿರ್ಗಾ ವೆಲ್ಡಿಂಗ್ ಮಾಡ್ತಾರೆ. ಸೊ ಅದನ್ನು ಬಿಚ್ಚಿದೆ ಹಂಗೆ ವೆಲ್ಡಿಂಗ್ ಮಾಡಿದರೆ ಒಳಗಡೆಗೆ ಆಯಿಲ್ ಸೀಲೆಲ್ಲ ಹೋಗ್ಬಿಡುತ್ತೆ ಸಸ್ಪೆನ್ಷನ್ದು. ಸೊ ಅದಕ್ಕೋಸ್ಕರ ಅದನ್ನು ಬಿಚ್ಚಿಬಿಟ್ಟೆ ವೆಲ್ಡಿಂಗ್ ಮಾಡಬೇಕು. ಅದಕ್ಕೋಸ್ಕರ ಈಗ ಇದನ್ನು ಬಿಚ್ತಾ ಇದ್ದಾರೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಈ ಪಾರ್ಟ್ ಇದು ಏನಿದೆ ಇದು ಬೇರೆ ಡ್ಯೂಕಿಂದು. ಇದು ಬಂದುಬಿಟ್ಟು ನಮ್ಮ ಗಾಡಿದು. ಈಗ ಇದಕ್ಕೆ ಡಿಫ್ರೆನ್ಸ್ ನೋಡಿ ನೀವು. ಇದು ಇಷ್ಟು ಹೈಟ್ ಇದೆ, ಇದು ಕಡಿಮೆ ಇದೆ. ಈಗ ಇದನ್ನು ಇಲ್ಲಿ ಕಟ್ ಮಾಡಿ ಇದನ್ನು ಈ ಸೈಜಿಗೆ ಮಾಡ್ತಾರೆ. ಈಗ ಇವತ್ತು ಯಾಕೋ ಮಳೆ ಬಿಟ್ಟು ಬರ್ತಾ ಇದೆ. ಇಲ್ಲಿದ್ದೀವಿ ನಾವೀಗ, ಮಾಡ್ತಾ ಇದ್ದಾರೆ. ಸೊ ಇದೆ ನೋಡಿ ಗಾರ್ಡನ್ ಏರಿಯಾ, ನಮ್ಮ ಗಾಡಿಯಲ್ಲಿದೆ. ಸೊ ಮಾಡ್ತಾರೆ ಈಗ ಕಟ್ ಮಾಡಿ. ಈ ಥರ ಕಟ್ ಮಾಡಿದ್ದಾರೆ ಫ್ರೆಂಡ್ಸ್. ಇದನ್ನು ಇದಕ್ಕೆ ಜೋಡಿಸ್ತಾರೆ. ಈ ಥರ ವೆಲ್ಡ್ ಮಾಡ್ತಾರೆ. ಇಲ್ಲಿ ವೆಲ್ಡ್ ಮಾಡಿ ಮುಂಚೆ ಯಾವ ಥರ ಇತ್ತು ಅದೇ ಥರ ಮಾಡ್ತಾರೆ. ಇಲ್ಲಿ ವೆಲ್ಡ್ ಮಾಡ್ತಾ ಇದ್ದಾರೆ ಈಗ ಅಣ್ಣ. ಫುಲ್ಲು ರೌಂಡು ವೆಲ್ಡಿಂಗ್ ಮಾಡ್ತಾರೆ ಈಗ. ಅದನ್ನು ಫುಲ್ಲು ಮಾಡಿ ತಿರ್ಗಾ ಮುಂಚೆ ಹೆಂಗಿತ್ತು ಹಂಗೆ ಮಾಡ್ತಾರೆ. ಅಣ್ಣ ಏನು ವೆಲ್ಡ್ ಮಾಡಿರ್ತಾರೆ, ಆ ವೆಲ್ಡ್ ಮಾಡಿರೋದನ್ನು ಈ ಥರ ಗ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಗ್ರ್ಯಾಂಡಿಂಗ್ ಅಂದರೆ ಮತ್ತೆ ಸ್ಮೂತಾಗಿ ಮೊದಲು ಕಂಪ್ನಿಯಿಂದ ಬಂದಾಗ ಯಾವ ಥರ ಇರುತ್ತೋ ಆ ಥರ ಕಾಣಲಿ ಅಂತ ಅದನ್ನು ಸ್ಮೂತ್ ಮಾಡ್ತಾರೆ. ಇಲ್ಲಿ ನೋಡಿ ಗೈಸ್ ಯಾವ ಥರ ಇದನ್ನು ಗ್ರ್ಯಾಂಡ್ ಮಾಡಿ ಚೆನ್ನಾಗಿ ಸ್ಮೂತಾಗಿ ಮಾಡಿದ್ದಾರೆ. ಇದಕ್ಕೊಂಚೂರು ಬ್ಲ್ಯಾಕ್ ಪೇಂಟ್ ಮಾಡಿಬಿಟ್ರೆ ಮೊದಲು ಹೆಂಗಿತ್ತು ಹಾಗೆ ಆಗ್ಬಿಡುತ್ತೆ. ಈಗ ಇದು ತಿರ್ಗಾ ಈಗ ಅದನ್ನು ಫಿಟ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಸ್ಪ್ರಿಂಗು ಆಯಿಲ್ ಸೀಲು ಅದು ಏನಿರುತ್ತಲ್ಲ ಎಲ್ಲ ರಿಮೂವ್ ಮಾಡಿದ್ರು. ಅದನ್ನ ಯಾತಕ್ಕೆ ರಿಮೂವ್ ಮಾಡಿದ್ರು ಅಂದರೆ ವೆಲ್ಡ್ ಮಾಡಬೇಕಾದ್ರೆ ಒಳಗಡೆ ಒಂದು ಆಯಿಲ್ ಸೀಲ್ ಅಂತ ಇರುತ್ತೆ. ಅದು ವೆಲ್ಡಿಂಗ್ ಹೀಟಿಗೆ ಆ ಆಯಿಲ್ ಸೀಲ್ ಹೋಗಬಾರ್ದು ಅಂತ ಅದನ್ನು ರಿಮೂವ್ ಮಾಡಿ ಕಟ್ ಮಾಡಿ ವೆಲ್ಡ್ ಮಾಡಿ ಮತ್ತೆ ತಿರ್ಗಾ ಯಾವ ಥರ ಇತ್ತು ರೀಕಂಡೀಷನ್ ಮಾಡಿದರು. ಈಗ ಎಲ್ಲ ರೆಡಿಯಾಗಿದೆ. ಈಗ ಅದು ಸಸ್ಪೆನ್ಷನ್ನು ಮುಂಚೆ ಯಾವ ಥರ ಇತ್ತು ಅದೇ ಥರ ಹೈಟಲ್ಲಿ ರೆಡಿಯಾಗಿದೆ. ಸೊ ಅದನ್ನು ಈಗ ಇವರು ಗಾಡಿಗೆ ಮತ್ತೆ ಫಿಟ್ ಮಾಡ್ತಾ ಇದ್ದಾರೆ. ಈಗ ಇದನ್ನು ಫುಲ್ ಇಬ್ಬರು ಎತ್ತುತ್ತಾ ಇದ್ದಾರೆ, ಒಬ್ಬರು ಫಿಟ್ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಸಪೋರ್ಟ್ ಇಲ್ವಲ್ಲ ಬ್ಯಾಕು, ಸೊ ಅದಕ್ಕೋಸ್ಕರ ಫಿಟ್ ಮಾಡ್ತಾ ಇದ್ದಾರೆ ಈಗ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವರು ಇನ್ನೂ ಏನೇನು ಕೆಲಸ ಮಾಡ್ತಾರೆ ಅಂತ ಅಂಗಡಿಯವ್ರನ್ನ ಒಂದು ಸರಿ ಕೇಳೋಣ. ನಿಮಗೂ ಇದರಿಂದ ಏನಾದರೂ ಯೂಸ್ ಆದರೂ ಆಗ್ಬೋದು. ಬನ್ನಿ ಕೇಳೋಣ. ಕೊನೆಗೆ ಈಗ ನಮ್ಮ ಗಾಡಿನ ಕಂಪ್ಲೀಟಾಗಿ ಫಿಟ್ಟಿಂಗ್ ಮಾಡಿ ನಿಲ್ಲಿಸಿದ್ದಾರೆ ಅಣ್ಣ. ಇದೆ ನೋಡಿ ಅವ್ರ ಗ್ಯಾರೇಜು. ಕಂಪ್ಲೀಟ್ ವ್ಯೂ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇವ್ರು ಬಂದ್ಬಿಟ್ಟು ಏನೇನು ಕೆಲಸ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ತೆ ಎಲ್ಲರಿಗೂ. ನಮ್ಮ ಶಾಪಲ್ಲಿ ಶಾಕಬ್ದರ್ 2 ವೀಲರ್ ಇಂದು ಯಾವುದೇ ರೀತಿ 2 ವೀಲರ್ ಇರಲಿ, ಸ್ಪೋರ್ಟ್ಸ್ ಬೈಕ್ ಇರಲಿ ಅಥವಾ ಮಾಮೂಲಿ ವೆಹಿಕಲ್ ಇರಲಿ, ಎಲ್ಲ ರೀತಿಯ ಶಾಕಬ್ದರ್ ರೀಕಂಡೀಷನ್ ಮತ್ತೆ ಸೇಲ್ ಮಾಡ್ತೀವಿ. ಅದ್ರ ಜೊತೆ ಬಂದು ನಿಮಗೆ ಸ್ಪೋರ್ಟ್ಸ್ ಬೈಕಿನ ಟೈರ್, ಸೆಕೆಂಡ್ ಹ್ಯಾಂಡ್ ಟೈರ್ಗಳು ನಮ್ಮ ಹತ್ರ ಸಿಗುತ್ತೆ, ಕಾರಿಂದು ಬೈಕಿಂದು. ಓಕೆ, ಹಾಗೆ ಈ ಅಲಾಯ್ ವೀಲ್ ಎಲ್ಲ ಸಿಗುತ್ತೆ ಅಣ್ಣ? ಸಿಗುತ್ತೆ ಸರ್. ಓಕೆ ಓಕೆ. ಆಮೇಲೆ ಇರಲಿ, ಆದ್ರೆ ಕಾರಿಂದು ಇರಲಿ, ಅಲಾಯ್ ವೀಲ್ ಸಿಗುತ್ತೆ ನಮ್ಮ ಕಡೆ. ಓಕೆ, ಅಂದ್ರೆ ಇವೆಲ್ಲ ಲೈನರ್ಗಳನ್ನ ಬ್ರೇಕ್ ಲೈನರ್ ಇದು ರೀಫಿಟ್ಟಿಂಗ್ ಮಾಡ್ಕೊಡ್ತೀವಿ, ರೀಕಂಡೀಷನ್ ಮಾಡ್ಕೊಡ್ತೀವಿ ಬ್ರೇಕ್ ಲೈನ್. ಇಲ್ಲಿ ನೋಡಿ ಗಾಯ್ಸ್, ಇದು ಆಕ್ಚುಲಿ ಬಂದ್ಬಿಟ್ಟು ಟ್ರಕ್ಕಿಂದು ಈಗ ರಿಮೂವೇಬಲ್ ಯಾವ ತರ ಲೈನರ್ಗಳೇನು ಬರ್ತಾವಲ್ಲ, ರಿಮೂವೇಬಲ್ ಮಾಡುವಂಥವು, ಅವೆಲ್ಲ ಲೈನರ್ಗಳು ಇವ್ರ ಹತ್ರ ಸಿಗ್ತವೆ. ಇವನ್ನ ಅವರು ಹಳೆ ಲೈನರ್ ತೆಗೆದು ಮತ್ತೆ ಪಂಚ್ ಮಾಡಿ ಹೊಸ ಥರ ರೆಡಿ ಮಾಡಿ ಕೊಡ್ತಾರೆ. ಇಲ್ಲಿ ಒಳಗಡೆಗೆ ಟೈರ್ಗಳಿದ್ದಾವೆ ನೋಡ್ರಿ. ಇಲ್ಲಿ ಇಷ್ಟೊಂದು ಟೈರ್ಗಳು ಸ್ಟಾಕ್ ಇದ್ದಾವೆ ಇವ್ರ ಹತ್ರ. ಈಗ ಒಳ್ಳೊಳ್ಳೆ ಬಟನ್ ಇರೋ ಟೈರ್ಗಳೇ ಇದ್ದಾವೆ ಆ್ಯಕ್ಚುಲಿ. ನೀವು ಬರ್ಬೋದು, ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಇವ್ರ ಹತ್ರ. ನೀವು ಹೊಸ ಟೈರ್ ತೊಗೊಳಕ್ಕೆ ಹೋಗೋದಕ್ಕಿಂತ ಜಾಸ್ತಿ ಈ ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಟೈರ್ಸು. ನಿಮಗೆ ಒಳ್ಳೆ ಟೈರೇ ಸಿಗ್ತವೆ. ಬಂದು ನೀವು ಇಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಣ್ಣ, ಒಂದು ಯಾವುದೋ ಟೈರ್ ತೋರಿಸಿ ಚೆನ್ನಾಗಿರೋದು ನೋಡ್ರಿ. ಇಲ್ಲಿ ಇದು ಅಡ್ವೆಂಚರ್ ಗಾಡಿದು ಏನು ಬರುತ್ತಲ್ಲ ಟೈರು, ಆ ಟೈರ್ ಇದು. ಹೊಸ ಟೈರು ಹೆಂಗಿತ್ತಿದ್ದು ಹಾಗೆ ಇದೆ. ಕಸ್ಟಮರು ಬೇರೆ ಇನ್ಯಾವುದೋ ಟೈರ್ ಮೇಲೆ ಆಸೆ ಪಟ್ಟು ಇದನ್ನು ಬಿಟ್ಟು ಅದನ್ನು ಹಾಕ್ಸ್ಕೊಂಡಿರ್ತಾರೆ. ಇದು ನೋಡಿ ಸ್ಪೋರ್ಟ್ಸ್ ವೇರಿಯಂಟು, KTMಗೆ ಬರುತ್ತೆ. ಆಮೇಲೆ ಪಲ್ಸರ್ 220ಗೆ, ಆಮೇಲೆ ಇನ್ನು ಮತ್ತು ಇದು ಯಾವುದು NS ಗಾಡಿಗೆ, ಆಮೇಲೆ FZಗೆ, ಎಲ್ಲ ಥರದ ಗಾಡಿಗೂ ಈ ಥರ ಒಂದು ಟೈರ್ ಬರುತ್ತೆ. ಆಮೇಲೆ ಒಂದು ಸ್ಪ್ಲೆಂಡ್ರಿಗೂ ಕೂಡ ಇವ್ರ ಹತ್ರ ಟೈರ್ ಇಟ್ಟಿದ್ದಾರೆ. ಬುಲೆಟ್ಟು, ಆಮೇಲೆ ಸ್ಪ್ಲೆಂಡ್ರು, ಎಲ್ಲ ಸಣ್ಣ ವೆಹಿಕಲಿಂದ ಹಿಡ್ಕೊಂಡು ದೊಡ್ಡ ವೆಹಿಕಲ್ ತನಕನೂ ಎಲ್ಲ ಟೈರ್ಗಳು, ಎಲ್ಲ ಥರ ರಿಮ್ಸು, ಲೈನರ್ಸು, ಆಮೇಲೆ ಇಲ್ಲಿ ನೋಡಿ ಸಸ್ಪೆನ್ಷನ್ಸು, ಸಾಕ್ ಅಬ್ಸರ್ವ್ಸು ಎಲ್ಲ ಯಾವ ಥರ ರೆಡಿ ಮಾಡಿಕೊಡ್ತಾರೆ. ಸೊ ನಿಮಗೇನಾದರೂ ಈ ಥರದ್ದು ಬೇಕಾದರೆ ಇಲ್ಲಿ ಗಾರ್ಡನ್ ಏರಿಯಾ ಅಂತ ಇದೆ. ಗಾರ್ಡನ್ ಏರಿಯಾ ಎಲ್ಲಿ ಅಣ್ಣ ಇದು? ಗಾರ್ಡನ್ ಏರಿಯಾ ಫಸ್ಟ್ ಕ್ರಾಸ್, ಶಿವಮೊಗ್ಗ. ಓಕೆ ಓಕೆ. ಇದು ಅವ್ರು ಹೇಳಿರೋ ಲೊಕೇಶನ್ ಇದು. ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಲೊಕೇಶನ್ನ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಇಲ್ಲಿ ಈ ಅಣ್ಣಂದು ನಂಬರು ಹಾಕಿರ್ತೀನಿ. ನಿಮಗೆ ಯಾವತ್ತಾದರೂ ಯೂಸ್ ಆದರೆ ಬಂದು ನಿಮ್ಮ ಕೆಲಸನ ನೀವು ಇಲ್ಲಿ ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬೋದು. ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಪಾಪ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅದನ್ನು ಹೊಸ ಪೀಸೇ ಹಾಕಿಬಿಡೋಣ ಅಂತ ನಮ್ಮ ಗಾಡಿದು ಎಲ್ಲ ಕಡೆ ಹುಡುಕಿದ್ರು, ಬಟ್ ಸಿಗಲಿಲ್ಲ. ಕೊನೆಗೆ ಮತ್ತು ಅದನ್ನೇ ಕಟ್ ಮಾಡಿ ತಿರ್ಗಾ ಮತ್ತು ಆಲ್ಟ್ರೇಷನ್ ಮಾಡಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ ನಮಗೆ. ಆ ಕಡೆಗೆ ಇನ್ನೊಂದು ಅಂಗಡಿ ಇದೆ, ಅವರು ವೆಲ್ಡ್ ಎಲ್ಲ ಮಾಡಿ ಕೊಟ್ಟರು, ಇವ್ರ ಬ್ರದರ್ ಅವರು. ಸೊ ಅವ್ರದ್ದು ಕೂಡ ಅವ್ರು ಏನೇನು ಕೆಲಸ ಮಾಡ್ತಾರೆ ಅಂತ ತೋರಿಸೋಣ, ಬನ್ನಿ ಹೋಗೋಣ. ಇಲ್ಲಿ ನೋಡಿ ಗಾಯ್ಸ್, ಇದು ಆ್ಯಕ್ಚುಲಿ ನಮಗೆ ವೆಲ್ಡ್ ಮಾಡಿ ಇದನ್ನು ರೆಡಿ ಮಾಡಿ ಕೊಟ್ಟರಲ್ಲ, ಆ ಅಂಗಡಿ ಇದು, ಪಕ್ಕದ ಅಂಗಡಿ. ಸೊ ಅಣ್ಣ ಇಲ್ಲಿದ್ದಾರೆ. ಇದು ಲೇತ್ ಮಷೀನು, ಇದರಲ್ಲೇ ನಮ್ಮದು ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದೀವರು. ಅಣ್ಣ, ಇಲ್ಲಿ ನೀವು ಏನೇನು ಕೆಲಸ ಮಾಡ್ತೀರಾ? ನಾವಿಲ್ಲಿ ಲೇತ್ ವರ್ಕು, ಕ್ರಾಂಕು, ಬೋರು, ಇಂಜಿನ್ ಐಟಮ್ ಏನಿದೆ ಎಲ್ಲ, ಮತ್ತು ಮ್ಯಾಗ್ ವೀಲು, ಬೆಂಡು, ಸಿಸ್ಟಮ್ಮು, ಬೈಕಿಂದು ಆಲ್ಟ್ರ್ ಏನಾದ್ರು ವರ್ಕ್ ಇದ್ರೂ ಮಾಡಿಬಿಡ್ತೀವಿ. ಓಕೆ 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 ಓಕೆ. ಅಣ್ಣ, ಈಗ ಹೇಳಿದ್ರಲ್ಲ, ಈಗ ಬೋರ್ ಇದ್ದರೆ, ಆಮೇಲೆ ಏನಾದರೂ ಲೇತ್ ಮಷೀನಲ್ಲಿ ಏನಾದರೂ ಕೆಲಸ ಇದ್ದರೆ, ಆಮೇಲೆ ಈ ಥರ ಒಂದು ರಿಮ್ಗೆ ನಿಮ್ಮ ಬೈಕಿನ ರಿಮ್ಗೆ ಏನಾದರೂ ಬೆಂಡ್ ಆಗಿದ್ದರೆ ಅದನ್ನೆಲ್ಲ ಇವರು ಸರಿ ಮಾಡಿ ಕೊಡ್ತಾರೆ. ಸೊ ನೀವು ಇಲ್ಲಿ ಬಂದು ಈಗ ನಿಮಗೇನಾದರೂ ಆ ಥರ ಕೆಲಸ ಬೇಕಾದರೆ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು ನೀವು. ಓಕೆ ಫ್ರೆಂಡ್ಸ್, ನಾ ಇವ್ರದ್ದೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನೋಡ್ಬೋದು, ಅದನ್ನು ನೋಡಿ ನಿಮಗೆ ಯಾವತ್ತಾದರೂ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ಇದೇ ಗಾರ್ಡನ್ ಏರಿಯಾ ನೋಡಿ ಫ್ರೆಂಡ್ಸ್. ಇಲ್ಲಿ ಆ ಕಡೆ ಈ ಕಡೆಗೆ ಅಂಗಡಿಗಳು ಏನು ಕಾಣಿಸ್ತಿದ್ದಾವೆ ಎಲ್ಲವೂ ನಿಮಗೆ ವೆಲ್ಡಿಂಗ್ದು, ಟಿಂಕ್ರಿಂಗ್ದು, ಆಮೇಲೆ ಪೇಂಟಿಂಗು, ಆಮೇಲೆ ಟೈರು ಸೆಕೆಂಡ್ ಹ್ಯಾಂಡು, ಹೊಸ ಟೈರು, ಹೆಲ್ಮೆಟ್ಗಳ ಅಂಗಡಿ, ಆಟೋಮೊಬೈಲು. ಸೊ ಎಲ್ಲ ಇದ್ದಾವೆ ನೋಡ್ರಿ ಇಲ್ಲಿ, ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ಅಲಾಯ್ ವೀಲ್ಸ್ ಇದ್ದಾವೆ ನೋಡ್ರಿ. ಈ ಕಡೆಗೂ ಇದ್ದಾವೆ ಅಂಗಡಿಗಳು. ಸೊ ಇಲ್ಲಿ ನೋಡ್ಬೋದು ನೀವು ನೋಡಿ, ಇಲ್ಲೆಲ್ಲ ಹೊಸ ಟೈರ್ಗಳ ಅಂಗಡಿ ಇದ್ದಾವೆ. ಸೊ ಈ ಕಡೆ ಬಂದುಬಿಟ್ಟು ಇದೆಲ್ಲ ಮ್ಯಾಟ್ರಿಕ್ಸ್ದು ಅಂಗಡಿ ಇದೆ, ಅಂದರೆ ಹಾಸಿಗೆಗಳದ್ದು. ಈ ಕಡೆ ಇಂಜಿನ್ ಆಯಿಲ್ದು.
ಸೊ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಶಿವಮೊಗ್ಗದಲ್ಲಿ ಇದೆ. ಯಾಕೆ ಈ ವಿಡಿಯೋ ಮಾಡಿ ಹಾಕಿದ್ದೀನಿ ಅಂದರೆ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ಯಾವ ಸಾಮಾನು ಎಲ್ಲಿ ಸಿಗುತ್ತೆ ಏನು ಅಂತ. ಶಿವಮೊಗ್ಗಕ್ಕೆ ಮೊದಲನೇ ಬಾರಿ ಬಂದಾಗ ನಾನೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೆ ತೋರ್ಸೋಕ್ಕೆ ಅಂತ. ಆ ರೋಡಿಗೆ ಹೋಗಿದೆ, ಇದೇ ರೋಡ್ ನಾವು ಹೋಗಿದ್ದು ಅಂಗಡಿ. ಇಲ್ಲೂ ಹೆಲ್ಮೆಟ್ಗಳು ಸಿಗ್ತವೆ, ಅಂಗಡಿಗಳಿದೆ ನೋಡ್ರಿ ಇಲ್ಲಿ ಹೆಲ್ಮೆಟ್ದು. ಸೊ ನೋಡಿದ್ರಲ್ಲ ಗಾಯ್ಸ್, ನಮ್ಮ ವಿಡಿಯೋಗಳನ್ನ ನೋಡಿ ನಮ್ಮನ್ನು ಹರಿಸ್ರಿ ಬೆಳೆಸ್ರಿ ಅಂತ ಹೇಳ್ತಾ ಈ ವಿಡಿಯೋಗೆ ನಾವು ಮುಕ್ತಾಯ ಹೇಳ್ತಾ ಇದ್ದೀವಿ. ಹಾಗೆ ಮತ್ತೊಂದು ವಿಡಿಯೋಲಿ ಸಿಗ್ತೇವೆ ಅಂತ ಹೇಳ್ತಾ, ಅರ್ಥ ಆಯಿತು ಅನಿಸುತ್ತೆ, ನಮ್ಮ ವಿಡಿಯೋನ ಈಗ ಮುಗಿಸುವಂಥ ಸಮಯ. ಟೇಕ್ ಕೇರ್, ಬಾಯ್ ಬಾಯ್. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.